ಭಾರತದಿಂದ ಬಂದಂತಹ ಒಬ್ಬ ವೀರ, ಅವನೇ ಬಾರ್ಬರಿಕ. ಬಾರ್ಬರಿಕ ತನ್ನ ಒಂದು ಬಾಣ ತೆಗೆದು ಸರಿಯಾದ ತಂತ್ರವಿದ್ಯೆಯನ್ನು ಬಳಸಿಕೊಂಡು ತನ್ನ ಬಾಣವನ್ನು ಹೂಡುತ್ತಾನೆ. ಒಂದೇ ಬಾಣ ಆಲದ ಮರದಲ್ಲಿದ್ದ ಎಲ್ಲ ಎಲೆಗಳು ಕೆಳಗೆ ಬೀಳುತ್ತವೆ. ಹಾಗೆಯೇ ಬಾಣ ಬಂದ್ಬಿಟ್ಟು ಕೃಷ್ಣನ ಕಾಲಡಿಲಿದ್ದ ಒಂದು ಎಲೆಯನ್ನು ಹೊಡೆಯಲು ತಯಾರಾಗಿರುತ್ತದೆ. ಆಗ ಕೃಷ್ಣ ಬಾರ್ಬರಿಕನ ಬಳಿ ಕೇಳುತ್ತಾನೆ, ಬಾರ್ಬರಿಕ, ನನಗೆ ಒಬ್ಬ ಯೋಧನ ತಲೆ ಬೇಕೆಂದು ಹೇಳುತ್ತಾನೆ. ಅಲ್ಲೇ ಇದ್ದ ಆಶ್ರಮದ ಒಳಗೆ ಹೋಗಿ ಕೃಷ್ಣ ಕನ್ನಡಿಯನ್ನು ತಂದು ಬಾರ್ಬರಿಕನ ಮುಂದೆ ಇಡುತ್ತಾನೆ. ಹಾಗೆಯೇ ಸೈನಿಕರು ಬಾರ್ಬರಿಕನ ಬಳಿ ಬಂದು ಕೇಳುತ್ತಾರೆ, ಬಾರ್ಬರಿಕ, ಈ ಯುದ್ಧದಲ್ಲಿ ಯಾರು ಶ್ರೇಷ್ಠರು, ಯಾರು ಅತ್ಯಂತ ಬಲಶಾಲಿಗಳೆಂದು. ಆಗ ಬಾರ್ಬರಿಕ ಹೇಳುತ್ತಾನೆ, ಅದು ಅರ್ಜುನನೂ ಅಲ್ಲ, ಅದು ಕರ್ಣನೂ ಅಲ್ಲ, ಭೀಷ್ಮನೂ ಅಲ್ಲ, ದ್ರೋಣಾಚಾರ್ಯನೂ ಅಲ್ಲ. ಅಷ್ಟೇ ಯಾಕೆ,